ನಮಸ್ಕಾರ. ಇವತ್ತು ನಾನು ನಿಮಗೆ ಕಂಪ್ಯೂಟರ್ ಒಳಗಡೆ ಏನೇನು ಇರುತ್ತೆ, ಏನು ಪಾರ್ಟ್ಸ್ ಇರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾರ್ಮಲ್ ಆಗಿ ಕಂಪ್ಯೂಟರ್ ಒಳಗಡೆ SMPS ಅಂತ ಹೇಳ್ತಾರೆ, ಪವರ್ ಸಪ್ಲೈ. ಮದರ್ ಬೋರ್ಡ್ ಇರುತ್ತೆ, ಒಳಗಡೆ ಚಿಪ್ಸ್ ಇರುತ್ತೆ, ಕೂಲಿಂಗ್ ಫ್ಯಾನ್ಗಳಿರ್ತವೆ, ಎಕ್ಸ್ಟರ್ನಲ್ ಕಾರ್ಡ್ಗಳನ್ನ ನೀವು ಹಾಕೊಳ್ಬೋದು, ಲೈಕ್ ವಿಡಿಯೋ ಕಾರ್ಡ್, ಮೋಡಮ್ ಕಾರ್ಡ್, ಸೌಂಡ್ ಕಾರ್ಡ್, DVD ಪ್ಲೇಯರ್, ಫ್ಲಾಪಿ ಡಿಸ್ಕ್ ಅದನ್ನೆಲ್ಲ. ಬಟ್ ಇವಾಗ ಫ್ಲಾಪಿ ಡಿಸ್ಕ್, ಸೌಂಡ್ ಕಾರ್ಡ್, DVD ಡ್ರೈವ್ ಯಾವುದು ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಇವಾಗೆಲ್ಲ ಲ್ಯಾಪ್ಟಾಪ್ಗಳನ್ನೇ ಯೂಸ್ ಮಾಡ್ತಾರೆ. ಸೊ ಡೆಸ್ಕ್ಟಾಪಲ್ಲಿ ಈ ಥರ ಪಾರ್ಟ್ಸ್ಗಳು ಬರ್ತವೆ. ಸೊ ಕಂಪ್ಯೂಟರ್ ಕ್ಯಾಬಿನ್ ಅಂತ ಹೇಳ್ತಾರೆ. ಇದು ಕಬ್ಬಿಣದ ಒಂದು ಪೆಟ್ಟಿಗೆ ಆಗಿರುತ್ತೆ, ಲೋಹದ್ದು, ಇಲ್ಲ ಅಂದರೆ ಫೈಬರಿಂದನೂ ಮಾಡಿರ್ತಾರೆ. ಇದು ಒಳಗಿನ ಎಲ್ಲ ಎಲೆಕ್ಟ್ರಾನಿಕ್ ಘಟಕಗಳನ್ನು ರಕ್ಷಿಸುತ್ತದೆ ಮತ್ತು ಹೀಟ್ ಆಗೋದನ್ನು ಬಿಸಿ ಆಗೋದನ್ನು ತಡೆಗಟ್ಟುತ್ತೆ. ಫ್ರಂಟ್ ಪ್ಯಾನಲ್ ಏನಿರುತ್ತೆ ಅಂತ ಡೆಸ್ಕ್ಟಾಪ್ ಅಲ್ಲಿ, ಸೊ ಪವರ್ ಬಟನ್ ಇರುತ್ತೆ, ರೀಸೆಟ್ ಬಟನ್ಗಳಿರ್ತವೆ, USB ಡ್ರೈವ್ ಇರುತ್ತೆ, ಲೈಕ್ ಪೆನ್ ಡ್ರೈವ್ಗಳು ಹಾಕ್ಬೋದು. ನೀವು USB ಕೇಬಲ್ ಕನೆಕ್ಟ್ ಮಾಡಿ ಮೊಬೈಲ್ನ ಕನೆಕ್ಟ್ ಮಾಡ್ಬೋದು. ಆಡಿಯೋ ಜಾಕ್ ಇರುತ್ತೆ. ಸೊ ಇಲ್ಲಿ ನೀವು ಸ್ಪೀಕರ್ ಮತ್ತು ಮೈಕ್ನ ಕನೆಕ್ಟ್ ಮಾಡ್ಕೊಬಹುದು. ಆಮೇಲೆ ಇಲ್ಲಿ DVD ಡ್ರೈವ್, ಎಕ್ಸ್ಟರ್ನಲ್ ಡ್ರೈವ್ಗಳನ್ನ ಕನೆಕ್ಟ್ ಮಾಡ್ಕೋಬಹುದು. ಸೊ ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಿರೋ ಥರ ನಿಮಗೆ ಪವರ್ ಸಪ್ಲೈಗಳಿರ್ತವೆ, CPU ಫ್ಯಾನ್, ಮದರ್ ಬೋರ್ಡ್, ಗ್ರಾಫಿಕ್ಸ್ ಕಾರ್ಡ್, ಆಪ್ಟಿಕಲ್ ಡಿಸ್ಕ್, ಹಾರ್ಡ್ ಡಿಸ್ಕ್, ರ್ಯಾಮ್. ಸೊ SMPS ಅಂದರೆ ಏನು ಅಂತ ಹೇಳಿ, SMPS ಅಂದರೆ ವಿದ್ಯುತ್ ಸರಬರಾಜು ಘಟಕ. ಇದು ಸಾಮಾನ್ಯವಾಗಿ ಕಂಡುಬರುವ ಲೋಹದ ಪೆಟ್ಟಿಗೆ ಆಗಿದೆ. ಇದು ಪವರ್ ಕಾರ್ಡ್ ಮತ್ತು ರೆಸಿಪಿಯಾಕ್ಟ್ ಅನ್ನು ಒಳಗೊಂಡಿದೆ ಮತ್ತು ಕೂಲಿಂಗ್ ಫ್ಯಾನ್ ಒಳಗೊಂಡಿರುತ್ತದೆ ಇದು. ಸೊ ಮೊದಲೆಲ್ಲ ಡೆಸ್ಕ್ಟಾಪ್ ಅಲ್ಲಿ SMPS ಗಳನ್ನ ಯೂಸ್ ಮಾಡ್ತಾ ಇದ್ರು. ಸೊ ಲ್ಯಾಪ್ಟಾಪ್ಗಳಲ್ಲಿ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾರೆ. ಇವಾಗ ಅಟ್ಯಾಚ್ ಬ್ಯಾಟ್ರಿನೇ ಬಂದಿರುತ್ತೆ ಲ್ಯಾಪ್ಟಾಪ್ಗಳಲ್ಲಿ. ಸೊ ಮದರ್ ಬೋರ್ಡ್ ಇರುತ್ತೆ. ಮದರ್ ಬೋರ್ಡ್ ಒಂದು ಬಹುಪದರದ ಮುದ್ರಿತ ಸರ್ಕ್ಯೂಟ್ ಬೋರ್ಡ್ ಆಗಿರುತ್ತದೆ. ಇದರಲ್ಲಿ ಚಿಪ್ಸೆಟ್ಗಳು ಇರ್ತವೆ, ಇದರಲ್ಲಿ ರ್ಯಾಮ್ಗಳು, ಸಿಮೋಸ್ ಬ್ಯಾಟ್ರಿ ಎಲ್ಲ ಇರುತ್ತೆ. ಮುಂಭಾಗದ ಅಥವಾ ಸಿಸ್ಟಮ್ ಬಸ್ನಲ್ಲಿ ಪ್ರಮುಖ ಬಸ್ ಆಗಿದೆ ಮದರ್ ಬೋರ್ಡ್. ಇದು ಪ್ರೊಸೆಸರ್ ಅನ್ನು ಒಳಗೊಂಡಿರ್ತವೆ. ಕೂಲಿಂಗ್ ಫ್ಯಾನ್, ಇದು ನೋಡಿ ನೀವು, ಇದು ಡೆಸ್ಕ್ಟಾಪ್ ಮದರ್ ಬೋರ್ಡು. ಕೆಳಗಡೆ ಕಾಣಿಸ್ತಾ ಇರೋದು ಲ್ಯಾಪ್ಟಾಪ್ ಮದರ್ ಬೋರ್ಡು. ಇದರಲ್ಲಿ ನೋಡಿ ಅಟ್ಯಾಚ್ ಆಗಿ ಇರುತ್ತೆ ಕೂಲಿಂಗ್ ಫ್ಯಾನ್, ಕೂಲಿಂಗ್ ಸಿಸ್ಟಮ್ ಎಲ್ಲ. ಸೊ ಮದರ್ ಬೋರ್ಡ್ ಅಲ್ಲಿ ಏನೇನಿರುತ್ತೆ, ಎಕ್ಸ್ಪೆನ್ಷನ್ ಸ್ಲಾಟ್ಸ್ ಅಂತ ಹೇಳ್ತಾರೆ. ಇದಕ್ಕೆ ನೀವು ಎಕ್ಸ್ಟ್ರಾ ಮದರ್ ಬೋರ್ಡ್ ಮತ್ತೆ ಗ್ರಾಫಿಕ್ಸ್ ಕಾರ್ಡ್ನ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಇದಕ್ಕೆ ಸಿಮೋಸ್ ಬ್ಯಾಟ್ರಿ ಅಂತ ಹೇಳ್ತಾರೆ. ನಾನು ಮೌಸ್ ಕರ್ಸನ್ನ ನೋಡ್ತಾ ಇರಿ, ಇದು ಸಿಮೋಸ್ ಬ್ಯಾಟ್ರಿ. ಇದು ಆಡಿಯೋ ಜಾಕ್, USB ಡಿವೈಸ್, ಸೀರಿಯಲ್ ಪೋರ್ಟ್, ಪ್ಯಾರಲಲ್ ಪೋರ್ಟ್. ಇವಾಗ ಯಾವ ಸಿಸ್ಟಮ್ಗಳಿಗೂ ಸೀರಿಯಲ್ ಪೋರ್ಟ್, ಪ್ಯಾರಲಲ್ ಪೋರ್ಟ್ ಅನ್ನು ಯಾವುದು ಯೂಸ್ ಮಾಡಲ್ಲ. USB ಪೋರ್ಟ್ ಮತ್ತೆ HDMI ಪೋರ್ಟ್ ಅನ್ನು ಯೂಸ್ ಮಾಡ್ತಾರೆ. CPU ಸಾಕೆಟ್ ಅಂತ ಇದೆ. ಇಲ್ಲಿ ನೀವು ಚಿಪ್ ಅನ್ನು ಯೂಸ್ ಮಾಡ್ತಾರೆ, ಇಂಟೆಲ್ ಚಿಪ್ ಅಥವಾ ಯಾವುದಾದ್ರೂ. ರ್ಯಾಮ್ ಸ್ಲಾಟ್ಸ್, ಇಲ್ಲಿ ರ್ಯಾಮ್ಗಳನ್ನ ಯೂಸ್ ಮಾಡ್ತಾರೆ. ಪವರ್ ಸಪ್ಲೈ ಕನೆಕ್ಟರ್, ಇದು SMPS ಇಂದ ಒಂದು ಪವರ್ ಕೇಬಲ್ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಅದರಿಂದ ಮದರ್ ಬೋರ್ಡಿಗೆ ಪವರ್ ಸಪ್ಲೈ ಆಗುತ್ತೆ. ಇದು ಡಿಸ್ಕ್ ಡ್ರೈವ್ ಕನೆಕ್ಟರ್, ಅಂದ್ರೆ ಹಾರ್ಡ್ ಡಿಸ್ಕ್ ಗಳಿಗೆ ಪವರ್ ಸಪ್ಲೈ ಮದರ್ ಬೋರ್ಡ್ ಇಂದ ಹೋಗುತ್ತೆ. ಅಂದ್ರೆ SMPS ಇಂದ ಬಂದು ಮದರ್ ಬೋರ್ಡ್ ಇಂದ ಮತ್ತೆ ಡಿಸ್ಕ್ ಡ್ರೈವ್ಗೆ ಹೋಗುತ್ತೆ. CPU ಅಂದ್ರೆ ಏನು, ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದಕ್ಕೆ ಕಂಪ್ಯೂಟರ್ನ ಮೆದುಳು ಅಂತ ಹೇಳ್ತಾರೆ ಮೇನ್ ಆಗಿ. ಸೊ ಇದು ಇನ್ಪುಟ್ ಅನ್ನ ಡೇಟಾ ರೂಪದಲ್ಲಿ ಫಲಿತಾಂಶನ ಕೊಡುತ್ತೆ. ಇದು ಕಂಪ್ಯೂಟರ್ ಪ್ರೋಗ್ರಾಮ್ ಸೂಚನೆಗಳನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಡೇಟಾವನ್ನು ಪ್ರಕ್ರಿಯೆಗೊಳಿಸಬೇಕೆಂಬುದನ್ನು ತಿಳಿಸುತ್ತೆ. ಸೊ ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಕಾರ್ಡ್ಗಳಿದೆ, ವಿಸ್ತರಣೆ ಕಾರ್ಡ್ಗಳು ಅಂತ ಹೇಳ್ತೇವೆ. ಲೈಕ್ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು USB ಕಾರ್ಡ್ಗಳು, ರ್ಯಾಮ್ಗಳು, ಅದು. ಸೊ ರಿಬ್ಬನ್ ಕೇಬಲ್ಗಳು ಅಗಲ ಮತ್ತು ಫ್ಲಾಟ್ ಅಲ್ಲಿ ಇರುತ್ತೆ. ಇದನ್ನೆಲ್ಲ ಮದರ್ ಬೋರ್ಡಿಂದ ಮತ್ತು ಡೆಸ್ಕ್ಟಾಪ್ ಗಳಿಗೆ ಯೂಸ್ ಮಾಡ್ತಾರೆ. ಮೆಮೊರಿ ಚಿಪ್, ಇದು ಕಂಪ್ಯೂಟರ್ ಆಂತರಿಕ ಶೇಖರಣಾ ಪ್ರದೇಶಗಳು. ನೀವು ಹಿಂದ್ಗಡೆ ನೋಡ್ಬೋದು, ಇದು ಡೆಸ್ಕ್ಟಾಪ್ ಬ್ಯಾಕ್ ಪ್ಯಾನಲ್. ಇಲ್ಲಿ ಪವರ್ ಕಾರ್ಡ್ ಸ್ಲಾಟ್ ಇರುತ್ತೆ, USB ಇರುತ್ತೆ, ಈಥರ್ನೆಟ್ ಕೇಬಲ್ ಅಂದ್ರೆ ಲ್ಯಾನ್ ಕೇಬಲ್ಗಳು, ಆಡಿಯೋ ಜಾಕ್, USB, ಮಾನಿಟರ್, VGA ಕೇಬಲ್ಗಳನ್ನ ಕನೆಕ್ಟ್ ಮಾಡಬಹುದು. ಸೊ ಹಾರ್ಡ್ ಡಿಸ್ಕ್ ಅಂತ ಶೇಖರಣಾ ಸಾಧನ ಅಂತ ಹೇಳ್ತೀವಿ. ಇದು ಡೇಟಾವನ್ನು ಮತ್ತು ಡೇಟಾವನ್ನು ಒದಗಿಸುತ್ತದೆ, ಓದುತ್ತದೆ ಮತ್ತು ಬರೆಯುತ್ತದೆ, ಎರಡು ಕೆಲಸನ ಮಾಡುತ್ತೆ. ಅಂದ್ರೆ ರೀಡ್ ರೈಟ್ ಎರಡನ್ನು ಮಾಡುತ್ತೆ. ಸೊ ಫ್ಲಾಪಿ ಡ್ರೈವ್ ಇವಾಗ ಯಾರು ಯೂಸ್ ಮಾಡಲ್ಲ. ಧನ್ಯವಾದಗಳು.
ಇದೇ ರೀತಿ ನಮ್ಮ ವಿಡಿಯೋಗಳನ್ನ ನಾನು ನಿಮಗೆ ಬೇಸಿಕ್ ವಿಡಿಯೋಗಳನ್ನ ನೆಕ್ಸ್ಟ್ಗಳ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.